ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. ಮುಖ್ಯವಾಗಿ ಇವತ್ತು 7 ಲಕ್ಷಕ್ಕೂ ಹೆಚ್ಚು ಜನ ಸಂಭ್ರಮಾಚರಣೆಯಲ್ಲಿ ತೊಡಗುವಂತಹ ನಿರೀಕ್ಷೆ ಇದೆ. ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಈ ಭಾಗಗಳಲ್ಲಿ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಜನರ ಉಪಯೋಗಕ್ಕಾಗಿ BMRCL ಮೆಟ್ರೋ ಸೇವೆಯನ್ನು ಕೂಡ ವಿಸ್ತರಣೆ ಮಾಡಿದೆ. ನಾನು ಸದ್ಯಕ್ಕೆ ಬ್ರಿಗೇಡ್ ರಸ್ತೆಯ ಚರ್ಚ್ ಸ್ಟ್ರೀಟ್ ಭಾಗದಿಂದ MG ರೋಡ್ ಮೆಟ್ರೋ ಸ್ಟೇಷನ್ ಏನಿದೆ ಆ ಭಾಗದಲ್ಲಿದ್ದೀನಿ. ಇಲ್ಲೇನು ಅಂತ ಹೇಳಿದ್ರೆ ಇವತ್ತು 2 ರಿಂದ 3 ಲಕ್ಷ ಜನ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್, MG ರೋಡ್ ನಲ್ಲಿ ಸೇರುವಂತಹ ನಿರೀಕ್ಷೆ ಹಿನ್ನೆಲೆಯಲ್ಲಿ MG ರಸ್ತೆಯ ಈ ಒಂದು ಮೆಟ್ರೋ ಎಂಟ್ರೆನ್ಸ್ ಏನಿದೆ ಇದನ್ನ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗುತ್ತೆ. ರಾತ್ರಿ 9 ಗಂಟೆ ನಂತರ ಇಲ್ಲಿಂದ ಎಂಟ್ರಿ ಇರೋದಿಲ್ಲ. MG ರೋಡ್ ಥ್ರೂ ಮೆಟ್ರೋ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಜನ MG ರೋಡ್ನ ಆ ಬದಿಯ ದ್ವಾರಕ್ಕೆ ಹೋಗಿ ಮೆಟ್ರೋ ಸೇವೆಯನ್ನ ಪಡಿಬೇಕಾಗುತ್ತೆ. ಮುಖ್ಯವಾಗಿ ಬ್ರಿಗೇಡ್ ಕಡೆ ಪಾದಾಚಾರಿಗಳ ಓಡಾಟಕ್ಕೆ ನಿರ್ಬಂಧ ಇರುವಂತಹ ಹಿನ್ನೆಲೆಯಲ್ಲಿ ಚರ್ಚ್ ಸ್ಟ್ರೀಟ್ ಕಡೆಯ ಮೆಟ್ರೋವನ್ನ ಕ್ಲೋಸ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ರಾತ್ರಿ 9 ಗಂಟೆ ನಂತರ ಈ ಒಂದು ಮೆಟ್ರೋ ಸ್ಟೇಷನ್ ಗೇಟ್ ಏನಿದೆ ಇದು ಕ್ಲೋಸ್ ಆಗುತ್ತೆ. ಮುಖ್ಯ ರಸ್ತೆಯಲ್ಲಿ ಮೆಟ್ರೋ ಸ್ಟೇಷನ್ ಅಂದ್ರೆ ನಾನು ಆಗ್ಲೇ ಹೇಳಿರೋ ಹಾಗೆ MG ರಸ್ತೆಯ ಮುಖ್ಯ ದ್ವಾರ ಏನಿದೆ ಅಲ್ಲಿ ಮಾತ್ರ ಓಪನ್ ಇರುತ್ತೆ. ರಾತ್ರಿ 9-10 ಗಂಟೆ ಹೊತ್ತಿಗೆ ಈ ಚರ್ಚ್ ಸ್ಟ್ರೀಟ್ ಭಾಗದ ಮೆಟ್ರೋ ಗೇಟ್ ಕ್ಲೋಸ್ ಆದ್ರೆ ಮಧ್ಯರಾತ್ರಿ 3 ಗಂಟೆ ತನಕ ಈ ಕ್ಲೋಸ್ ಆಗೇ ಇರುತ್ತೆ. ಸೊ ಈ ಭಾಗದಲ್ಲಿ ಜನ ಬಂದು ಮೆಟ್ರೋ ಇದೆ ಇಲ್ಲ ಅಂತ ಹತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬ್ರಿಗೇಡ್ ರಸ್ತೆಯಲ್ಲಿ ಈಗಾಗಲೇ ಅದಕ್ಕೆ ಸೂಚನಾ ಫಲಕವನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಇವತ್ತು ಮಧ್ಯರಾತ್ರಿ ಇಲ್ಲೂ ಕೂಡ ಒಂದು ಬೋರ್ಡ್ ಇದೆ, ಅಂದ್ರೆ ಇಲ್ಲಿ ವಾಕರ್ಸ್ ನೋ ಎಂಟ್ರಿ ಟುವರ್ಡ್ಸ್ ಬ್ರಿಗೇಡ್ ರಸ್ತೆ ಅಂತ ಹೇಳಿ 2 ಭಾಗದಲ್ಲಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಭಾಗದಲ್ಲಿ ಹೋಗುವಂತಹ ಜನ ಎಕ್ಸಿಟ್ ನ ಮತ್ತೊಂದು ಭಾಗದಲ್ಲೇ ಬರಬೇಕು. ಸುಮ್ಮನೆ ಸುತ್ತಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಅಂತವರಿಗೆ ಅವಕಾಶವನ್ನ ಮಾಡಿ ಕೊಡ್ಲಾಗೋದಿಲ್ಲ. ಹೀಗಾಗಿ ಈ ಚರ್ಚ್ ಸ್ಟ್ರೀಟ್ ಭಾಗದಿಂದ MG ರಸ್ತೆಯ ಮೆಟ್ರೋ ಸ್ಟೇಷನ್ ಭಾಗ ಏನಿದೆ, ದ್ವಾರ ಏನಿದೆ, ಅಲ್ಲಿ ಇವತ್ತು 9 ಗಂಟೆ ನಂತರ ಪ್ರಯಾಣಿಕರಿಗೆ ಹೋಗೋದಕ್ಕೆ ಗೇಟ್ನ ಕ್ಲೋಸ್ ಮಾಡಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. ಮುಖ್ಯವಾಗಿ ಇವತ್ತು 7 ಲಕ್ಷಕ್ಕೂ ಹೆಚ್ಚು ಜನ ಸಂಭ್ರಮಾಚರಣೆಯಲ್ಲಿ ತೊಡಗುವಂತಹ ನಿರೀಕ್ಷೆ ಇದೆ. ಬ್ರಿಗೇಡ್ ರಸ್ತೆ, MG ರಸ್ತೆ, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಈ ಭಾಗಗಳಲ್ಲಿ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಜನರ ಉಪಯೋಗಕ್ಕಾಗಿ BMRCL ಮೆಟ್ರೋ ಸೇವೆಯನ್ನು ಕೂಡ ವಿಸ್ತರಣೆ ಮಾಡಿದೆ. ನಾನು ಸದ್ಯಕ್ಕೆ ಬ್ರಿಗೇಡ್ ರಸ್ತೆಯ ಚರ್ಚ್ ಸ್ಟ್ರೀಟ್ ಭಾಗದಿಂದ MG ರೋಡ್ ಮೆಟ್ರೋ ಸ್ಟೇಷನ್ ಏನಿದೆ ಆ ಭಾಗದಲ್ಲಿದ್ದೀನಿ. ಇಲ್ಲೇನು ಅಂತ ಹೇಳಿದ್ರೆ ಇವತ್ತು 2 ರಿಂದ 3 ಲಕ್ಷ ಜನ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್, MG ರೋಡ್ ನಲ್ಲಿ ಸೇರುವಂತಹ ನಿರೀಕ್ಷೆ ಹಿನ್ನೆಲೆಯಲ್ಲಿ MG ರಸ್ತೆಯ ಈ ಒಂದು ಮೆಟ್ರೋ ಎಂಟ್ರೆನ್ಸ್ ಏನಿದೆ ಇದನ್ನ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗುತ್ತೆ. ರಾತ್ರಿ 9 ಗಂಟೆ ನಂತರ ಇಲ್ಲಿಂದ ಎಂಟ್ರಿ ಇರೋದಿಲ್ಲ. MG ರೋಡ್ ಥ್ರೂ ಮೆಟ್ರೋ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಜನ MG ರೋಡ್ನ ಆ ಬದಿಯ ದ್ವಾರಕ್ಕೆ ಹೋಗಿ ಮೆಟ್ರೋ ಸೇವೆಯನ್ನ ಪಡಿಬೇಕಾಗುತ್ತೆ. ಮುಖ್ಯವಾಗಿ ಬ್ರಿಗೇಡ್ ಕಡೆ ಪಾದಾಚಾರಿಗಳ ಓಡಾಟಕ್ಕೆ ನಿರ್ಬಂಧ ಇರುವಂತಹ ಹಿನ್ನೆಲೆಯಲ್ಲಿ ಚರ್ಚ್ ಸ್ಟ್ರೀಟ್ ಕಡೆಯ ಮೆಟ್ರೋವನ್ನ ಕ್ಲೋಸ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ರಾತ್ರಿ 9 ಗಂಟೆ ನಂತರ ಈ ಒಂದು ಮೆಟ್ರೋ ಸ್ಟೇಷನ್ ಗೇಟ್ ಏನಿದೆ ಇದು ಕ್ಲೋಸ್ ಆಗುತ್ತೆ. ಮುಖ್ಯ ರಸ್ತೆಯಲ್ಲಿ ಮೆಟ್ರೋ ಸ್ಟೇಷನ್ ಅಂದ್ರೆ ನಾನು ಆಗ್ಲೇ ಹೇಳಿರೋ ಹಾಗೆ MG ರಸ್ತೆಯ ಮುಖ್ಯ ದ್ವಾರ ಏನಿದೆ ಅಲ್ಲಿ ಮಾತ್ರ ಓಪನ್ ಇರುತ್ತೆ. ರಾತ್ರಿ 9-10 ಗಂಟೆ ಹೊತ್ತಿಗೆ ಈ ಚರ್ಚ್ ಸ್ಟ್ರೀಟ್ ಭಾಗದ ಮೆಟ್ರೋ ಗೇಟ್ ಕ್ಲೋಸ್ ಆದ್ರೆ ಮಧ್ಯರಾತ್ರಿ 3 ಗಂಟೆ ತನಕ ಈ ಕ್ಲೋಸ್ ಆಗೇ ಇರುತ್ತೆ. ಸೊ ಈ ಭಾಗದಲ್ಲಿ ಜನ ಬಂದು ಮೆಟ್ರೋ ಇದೆ ಇಲ್ಲ ಅಂತ ಹತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬ್ರಿಗೇಡ್ ರಸ್ತೆಯಲ್ಲಿ ಈಗಾಗಲೇ ಅದಕ್ಕೆ ಸೂಚನಾ ಫಲಕವನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಇವತ್ತು ಮಧ್ಯರಾತ್ರಿ ಇಲ್ಲೂ ಕೂಡ ಒಂದು ಬೋರ್ಡ್ ಇದೆ, ಅಂದ್ರೆ ಇಲ್ಲಿ ವಾಕರ್ಸ್ ನೋ ಎಂಟ್ರಿ ಟುವರ್ಡ್ಸ್ ಬ್ರಿಗೇಡ್ ರಸ್ತೆ ಅಂತ ಹೇಳಿ 2 ಭಾಗದಲ್ಲಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಭಾಗದಲ್ಲಿ ಹೋಗುವಂತಹ ಜನ ಎಕ್ಸಿಟ್ ನ ಮತ್ತೊಂದು ಭಾಗದಲ್ಲೇ ಬರಬೇಕು. ಸುಮ್ಮನೆ ಸುತ್ತಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಅಂತವರಿಗೆ ಅವಕಾಶವನ್ನ ಮಾಡಿ ಕೊಡ್ಲಾಗೋದಿಲ್ಲ. ಹೀಗಾಗಿ ಈ ಚರ್ಚ್ ಸ್ಟ್ರೀಟ್ ಭಾಗದಿಂದ MG ರಸ್ತೆಯ ಮೆಟ್ರೋ ಸ್ಟೇಷನ್ ಭಾಗ ಏನಿದೆ, ದ್ವಾರ ಏನಿದೆ, ಅಲ್ಲಿ ಇವತ್ತು 9 ಗಂಟೆ ನಂತರ ಪ್ರಯಾಣಿಕರಿಗೆ ಹೋಗೋದಕ್ಕೆ ಗೇಟ್ನ ಕ್ಲೋಸ್ ಮಾಡಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. ಮುಖ್ಯವಾಗಿ ಇವತ್ತು 7 ಲಕ್ಷಕ್ಕೂ ಹೆಚ್ಚು ಜನ ಸಂಭ್ರಮಾಚರಣೆಯಲ್ಲಿ ತೊಡಗುವಂತಹ ನಿರೀಕ್ಷೆ ಇದೆ. ಬ್ರಿಗೇಡ್ ರಸ್ತೆ, MG ರಸ್ತೆ, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಈ ಭಾಗಗಳಲ್ಲಿ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಜನರ ಉಪಯೋಗಕ್ಕಾಗಿ BMRCL ಮೆಟ್ರೋ ಸೇವೆಯನ್ನು ಕೂಡ ವಿಸ್ತರಣೆ ಮಾಡಿದೆ. ನಾನು ಸದ್ಯಕ್ಕೆ ಬ್ರಿಗೇಡ್ ರಸ್ತೆಯ ಚರ್ಚ್ ಸ್ಟ್ರೀಟ್ ಭಾಗದಿಂದ MG ರೋಡ್ ಮೆಟ್ರೋ ಸ್ಟೇಷನ್ ಏನಿದೆ ಆ ಭಾಗದಲ್ಲಿದ್ದೀನಿ.
ಇಲ್ಲೇನು ಅಂತ ಹೇಳಿದ್ರೆ ಇವತ್ತು 2-3 ಲಕ್ಷ ಜನ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡು, MG ರೋಡ್ನಲ್ಲಿ ಸೇರುವಂತಹ ನಿರೀಕ್ಷೆ ಹಿನ್ನೆಲೆಯಲ್ಲಿ MG ರಸ್ತೆಯ ಈ ಒಂದು ಮೆಟ್ರೋ ಎಂಟ್ರೆನ್ಸ್ ಏನಿದೆ ಇದನ್ನ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗುತ್ತೆ. ರಾತ್ರಿ 9 ಗಂಟೆ ನಂತರ ಇಲ್ಲಿಂದ ಎಂಟ್ರಿ ಇರೋದಿಲ್ಲ. MG ರೋಡ್ ಥ್ರೂ ಮೆಟ್ರೋ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಜನ MG ರೋಡ್ನ ಆ ಬದಿಯ ದ್ವಾರಕ್ಕೆ ಹೋಗಿ ಮೆಟ್ರೋ ಸೇವೆಯನ್ನ ಪಡಿಬೇಕಾಗುತ್ತೆ. ಮುಖ್ಯವಾಗಿ ಬ್ರಿಗೇಡ್ ಕಡೆ ಪಾದಾಚಾರಿಗಳ ಓಡಾಟಕ್ಕೆ ನಿರ್ಬಂಧ ಇರುವಂತಹ ಹಿನ್ನೆಲೆಯಲ್ಲಿ ಚರ್ಚ್ ಸ್ಟ್ರೀಟ್ ಕಡೆಯ ಮೆಟ್ರೋವನ್ನ ಕ್ಲೋಸ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ರಾತ್ರಿ 9 ಗಂಟೆ ನಂತರ ಈ ಒಂದು ಮೆಟ್ರೋ ಸ್ಟೇಷನ್ ಗೇಟ್ ಏನಿದೆ ಇದು ಕ್ಲೋಸ್ ಆಗುತ್ತೆ. ಮುಖ್ಯ ರಸ್ತೆಯಲ್ಲಿ ಮೆಟ್ರೋ ಸ್ಟೇಷನ್ ಅಂದ್ರೆ ನಾನು ಆಗ್ಲೇ ಹೇಳಿರೋ ಹಾಗೆ MG ರಸ್ತೆಯ ಮುಖ್ಯ ದ್ವಾರ ಏನಿದೆ ಅಲ್ಲಿ ಮಾತ್ರ ಓಪನ್ ಇರುತ್ತೆ. ರಾತ್ರಿ 9-10 ಗಂಟೆ ಹೊತ್ತಿಗೆ ಈ ಚರ್ಚ್ ಸ್ಟ್ರೀಟ್ ಭಾಗದ ಮೆಟ್ರೋ ಗೇಟ್ ಕ್ಲೋಸ್ ಆದ್ರೆ ಮಧ್ಯರಾತ್ರಿ 3 ಗಂಟೆ ತನಕ ಈ ಕ್ಲೋಸ್ ಆಗೇ ಇರುತ್ತೆ. ಸೊ ಈ ಭಾಗದಲ್ಲಿ ಜನ ಬಂದು ಮೆಟ್ರೋ ಇದೆ ಇಲ್ಲ ಅಂತ ಹತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬ್ರಿಗೇಡ್ ರಸ್ತೆಯಲ್ಲಿ ಈಗಾಗಲೇ ಅದಕ್ಕೆ ಸೂಚನಾ ಫಲಕವನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಇವತ್ತು ಮಧ್ಯರಾತ್ರಿ ಇಲ್ಲೂ ಕೂಡ ಒಂದು ಬೋರ್ಡ್ ಇದೆ, ಅಂದ್ರೆ ಇಲ್ಲಿ ವಾಕರ್ಸ್ ನೋ ಎಂಟ್ರಿ ಟುವರ್ಡ್ಸ್ ಬ್ರಿಗೇಡ್ ರಸ್ತೆ ಅಂತ ಹೇಳಿ. 2 ಭಾಗದಲ್ಲಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಭಾಗದಲ್ಲಿ ಹೋಗುವಂತಹ ಜನ ಎಕ್ಸಿಟ್ ಅನ್ನ ಮತ್ತೊಂದು ಭಾಗದಲ್ಲೇ ಬರಬೇಕು. ಸುಮ್ಮನೆ ಸುತ್ತಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಅಂತವರಿಗೆ ಅವಕಾಶವನ್ನ ಮಾಡಿ ಕೊಡ್ಲಾಗೋದಿಲ್ಲ. ಹೀಗಾಗಿ ಈ ಚರ್ಚ್ ಸ್ಟ್ರೀಟ್ ಭಾಗದಿಂದ MG ರಸ್ತೆಯ ಮೆಟ್ರೋ ಸ್ಟೇಷನ್ ಭಾಗ ಏನಿದೆ, ದ್ವಾರ ಏನಿದೆ, ಅಲ್ಲಿ ಇವತ್ತು 9 ಗಂಟೆ ನಂತರ ಪ್ರಯಾಣಿಕರಿಗೆ ಹೋಗೋದಕ್ಕೆ ಗೇಟ್ನ ಕ್ಲೋಸ್ ಮಾಡಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. ಮುಖ್ಯವಾಗಿ ಇವತ್ತು 7 ಲಕ್ಷಕ್ಕೂ ಹೆಚ್ಚು ಜನ ಸಂಭ್ರಮಾಚರಣೆಯಲ್ಲಿ ತೊಡಗುವಂತಹ ನಿರೀಕ್ಷೆ ಇದೆ. ಬ್ರಿಗೇಡ್ ರಸ್ತೆ, MG ರಸ್ತೆ, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಈ ಭಾಗಗಳಲ್ಲಿ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಜನರ ಉಪಯೋಗಕ್ಕಾಗಿ BMRCL ಮೆಟ್ರೋ ಸೇವೆಯನ್ನು ಕೂಡ ವಿಸ್ತರಣೆ ಮಾಡಿದೆ. ನಾನು ಸದ್ಯಕ್ಕೆ ಬ್ರಿಗೇಡ್ ರಸ್ತೆಯ ಚರ್ಚ್ ಸ್ಟ್ರೀಟ್ ಭಾಗದಿಂದ MG ರೋಡ್ ಮೆಟ್ರೋ ಸ್ಟೇಷನ್ ಏನಿದೆ ಆ ಭಾಗದಲ್ಲಿದ್ದೀನಿ. ಇಲ್ಲೇನು ಅಂತ ಹೇಳಿದ್ರೆ ಇವತ್ತು 2-3 ಲಕ್ಷ ಜನ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡು, MG ರೋಡ್ನಲ್ಲಿ ಸೇರುವಂತಹ ನಿರೀಕ್ಷೆ ಹಿನ್ನೆಲೆಯಲ್ಲಿ MG ರಸ್ತೆಯ ಈ ಒಂದು ಮೆಟ್ರೋ ಎಂಟ್ರೆನ್ಸ್ ಏನಿದೆ ಇದನ್ನ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗುತ್ತೆ. ರಾತ್ರಿ 9 ಗಂಟೆ ನಂತರ ಇಲ್ಲಿಂದ ಎಂಟ್ರಿ ಇರೋದಿಲ್ಲ. MG ರೋಡ್ ಥ್ರೂ ಮೆಟ್ರೋ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಜನ MG ರೋಡ್ನ ಆ ಬದಿಯ ದ್ವಾರಕ್ಕೆ ಹೋಗಿ ಮೆಟ್ರೋ ಸೇವೆಯನ್ನ ಪಡಿಬೇಕಾಗುತ್ತೆ. ಮುಖ್ಯವಾಗಿ ಬ್ರಿಗೇಡ್ ಕಡೆ ಪಾದಾಚಾರಿಗಳ ಓಡಾಟಕ್ಕೆ ನಿರ್ಬಂಧ ಇರುವಂತಹ ಹಿನ್ನೆಲೆಯಲ್ಲಿ ಚರ್ಚ್ ಸ್ಟ್ರೀಟ್ ಕಡೆಯ ಮೆಟ್ರೋವನ್ನ ಕ್ಲೋಸ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ರಾತ್ರಿ 9 ಗಂಟೆ ನಂತರ ಈ ಒಂದು ಮೆಟ್ರೋ ಸ್ಟೇಷನ್ ಗೇಟ್ ಏನಿದೆ ಇದು ಕ್ಲೋಸ್ ಆಗುತ್ತೆ. ಮುಖ್ಯ ರಸ್ತೆಯಲ್ಲಿ ಮೆಟ್ರೋ ಸ್ಟೇಷನ್ ಅಂದ್ರೆ ನಾನು ಆಗ್ಲೇ ಹೇಳಿರೋ ಹಾಗೆ MG ರಸ್ತೆಯ ಮುಖ್ಯ ದ್ವಾರ ಏನಿದೆ ಅಲ್ಲಿ ಮಾತ್ರ ಓಪನ್ ಇರುತ್ತೆ. ರಾತ್ರಿ 9-10 ಗಂಟೆ ಹೊತ್ತಿಗೆ ಈ ಚರ್ಚ್ ಸ್ಟ್ರೀಟ್ ಭಾಗದ ಮೆಟ್ರೋ ಗೇಟ್ ಕ್ಲೋಸ್ ಆದ್ರೆ ಮಧ್ಯರಾತ್ರಿ 3 ಗಂಟೆ ತನಕ ಈ ಕ್ಲೋಸ್ ಆಗೇ ಇರುತ್ತೆ. ಸೊ ಈ ಭಾಗದಲ್ಲಿ ಜನ ಬಂದು ಮೆಟ್ರೋ ಇದೆ ಇಲ್ಲ ಅಂತ ಹತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬ್ರಿಗೇಡ್ ರಸ್ತೆಯಲ್ಲಿ ಈಗಾಗಲೇ ಅದಕ್ಕೆ ಸೂಚನಾ ಫಲಕವನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಇವತ್ತು ಮಧ್ಯರಾತ್ರಿ ಇಲ್ಲೂ ಕೂಡ ಒಂದು ಬೋರ್ಡ್ ಇದೆ, ಅಂದ್ರೆ ಇಲ್ಲಿ ವಾಕರ್ಸ್ ನೋ ಎಂಟ್ರಿ ಟುವರ್ಡ್ಸ್ ಬ್ರಿಗೇಡ್ ರಸ್ತೆ ಅಂತ ಹೇಳಿ. 2 ಭಾಗದಲ್ಲಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಭಾಗದಲ್ಲಿ ಹೋಗುವಂತಹ ಜನ ಎಕ್ಸಿಟ್ ಅನ್ನ ಮತ್ತೊಂದು ಭಾಗದಲ್ಲೇ ಬರಬೇಕು. ಸುಮ್ಮನೆ ಸುತ್ತಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಅಂತವರಿಗೆ ಅವಕಾಶವನ್ನ ಮಾಡಿ ಕೊಡ್ಲಾಗೋದಿಲ್ಲ. ಹೀಗಾಗಿ ಈ ಚರ್ಚ್ ಸ್ಟ್ರೀಟ್ ಭಾಗದಿಂದ MG ರಸ್ತೆಯ ಮೆಟ್ರೋ ಸ್ಟೇಷನ್ ಭಾಗ ಏನಿದೆ, ದ್ವಾರ ಏನಿದೆ, ಅಲ್ಲಿ ಇವತ್ತು 9 ಗಂಟೆ ನಂತರ ಪ್ರಯಾಣಿಕರಿಗೆ ಹೋಗೋದಕ್ಕೆ ಗೇಟ್ನ ಕ್ಲೋಸ್ ಮಾಡಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.